ಮಾಡಿಕೊಡ್ರಿ ಅಂತೇಳಿ ಅವ್ರು ಕೇಳೋದ್ರಲ್ಲಿ ಅರ್ಥ ಅದ ರೀ. ಯಾಕಂದ್ರೆ ಈಗಾಗಲೇ ಅವ್ರ ಬೇಡಿಕೆ ಇರೋದ 50-50 ದುಡ್ಡು ಯಾರ್ದು ಕರ್ನಾಟಕ ಜನರು, ಅದು ನಾವು ನಿಮ್ಗೆ ಕಳಿಸ್ತಾ ಇದ್ವಿ ಟ್ಯಾಕ್ಸ್ ರೂಪದಾಗ. ಅದರಿಂದ 50% ಕೊಡ್ಬೇಕಲ್ಲ ನಮಗೆ ನೀವು 13 ಪೈಸೆ ಕೊಟ್ಟರೆ ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆ ಇದೆ. ಈ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಆದರೂ ಸಹಿತ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೋಬೇಕಾಗಿದೆ. ಹೌದು, ಬಿದ್ದಂಥ ರಾಜ್ಯಗಳನ್ನ ಎಬ್ಬಿಸ್ಬೇಕು, ಅವ್ರ ಹೊಸದನ್ನ ಏನೋ ಮಾಡಬೇಕು ಅನ್ನೋಂಥ ವಿಚಾರ ಸರಿ ಅಲ್ಲಂತಲ್ಲ. ಆದರೆ ನಾವು ಈಗ 50 ಕೊಡ್ತಾ ಇದ್ವಿಲ್ಲ ಅವ್ರು ಡೆವಲಪ್ಮೆಂಟ್ ಸಲುವಾಗಿ, ಆ 250 ನಮ್ಮನ್ನೇ ಡೆವಲಪ್ ಆಗ್ತದೆ, ಶಿಕ್ಷಣಕ್ಕೂ ಮತ್ತು ಅದಕ್ಕೂ ಖರ್ಚು ಮಾಡಲಿಕ್ಕೆ ಬರ್ತದೆ ಅನ್ನೋಂಥ ಅಭಿಪ್ರಾಯ ಸಿದ್ದರಾಮಯ್ಯನವರು. ಹೀಗಾಗಿ ಭಾಷಣದುದ್ದಕ್ಕೂ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲೇ ಸಮಯ ಕಳೆದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ವಾಸ್ತವ ಸತ್ಯ ಇಲ್ಲಂತಲ್ಲ. ಈ ದಿಶೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಚಿಂತನೆ ಮಾಡಬೇಕಾಗಿದೆ. ಹೌದಪ್ಪ, ಏನು ಬೇಕು ಏನು ಬೇಡಪ್ಪ, ಏನು ಆಗಬೇಕಾಗಿತ್ತು ಅಂತೇಳಿ. ಯಾಕಂದರೆ ಇವರೆಲ್ಲರೂ ಎರಡೂ ಸರ್ಕಾರಗಳು ಪ್ರಜೆಯ ಅಥವಾ ನಮ್ಮ ಟ್ಯಾಕ್ಸ್ ಮೇಲೆ ಇವರು ಸರ್ಕಾರ ನಡೆಸ್ತಾ ಇರ್ತಾರೆ. ಅಂದಾಗ ಇಲ್ಲಿಯ ಜನರ ಕುಂದುಕೊರತೆಗಳೇನು, ಸಮಸ್ಯೆಗಳೇನು, ಇವ್ರಿಗೇನು ಬೇಕಾಗಿದೆ, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಕಾಳಜಿ ವಹಿಸಬೇಕಾಗ್ತದೆ ರೀ. ಇಲ್ಲಪ್ಪ ಅಂತಂದರೆ ಸಹಜವಾಗಿ ಇಫೆಕ್ಟ್ ಆಗೇ ಆಗ್ತದೆ. ಈ ಎರಡು ವಿಷಯದ ಮೇಲೆ ಟೆಸ್ಟ್ ಕೊಟ್ಟು ಮಾತಾಡಿದರು. ಅದೇ ಕಾರಣಕ್ಕೆ ಈಗಾಗಲೇ EDಯಿಂದ ಏನು ದಾಳಿಗಳಾಗಿದ್ದಾವ ಅನ್ನೋದು ನಿಮಗೆ ಗೊತ್ತದ. ED ಆಯಿತು, CBIದಿಂದ ಮ್ಯಾಕ್ಸಿಮಮ್ ಕೇವಲ ಕಾಂಗ್ರೆಸ್ಸು ಮತ್ತು ಅವರ ಜೊತೆಗಾರರು ಅಂದರೆ ಇಂಡಿಯಾ ಗಠಬಂಧನದ ಅದು ಸಂಘಟನೆಯ ಜನರ ಮೇಲೆ ರೇಡ್ಗಳಾಗಿದ್ದಾವೆ, ಅವ್ರ ಮೇಲೆ ಅಟ್ಯಾಕ್ ಆಗಿದ್ದಾವೆ, ಅವ್ರನ್ನ ಮನೆಗೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತದೆ. ಈಗ ಸೈಲ್ ಅನ್ನೋಂಥವ್ರು ಕರ್ನಾಟಕದಲ್ಲೇ ಅವ್ರು ಕಳ್ಳರ ಇಲ್ಲಂತಲ್ಲ, ಹಿಡಿಯಬೇಕಾಗಿದ್ದು ಹಿಡಿ ಕೆಲಸ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಹಿಡೀರಿ ನೀವು, ಅದ್ರ ಜೊತೆಗೆ BJPಗರೇನು ಸಜ್ಜಾಗಿರ್ತದ ಅನ್ನೋದು ಅವ್ರ ಮಾತು. ಪ್ರತಿಯೊಂದು ರಾಜಕಾರಣಿ ಇವತ್ತು ಹಣದ ಮೇಲೆ ವ್ಯವಹಾರ ಮಾಡೋದ್ರಿಂದಾಗೆ ಹಣನ ಮುಖ್ಯಪ್ಪ ನಮಗನ್ನೋ ಕಾರಣಕ್ಕಾಗಿ ಹಣವನ್ನು ಸಂಗ್ರಹ ಮಾಡ್ತಾಯಿದ್ದಾರೆ. ನಾವು ಮತ್ತಾರು ಹಂಗಾಗಿದ್ವಿ, ನಾವು ದುಡ್ಡು ಕೊಟ್ಟಾಗ ಓಟ್ ಹಾಕುವಂಥವ್ರು ಆಗಿಬಿಟ್ಟಿದ್ದೀವಿ. ಈಗ ಯಾರಿಗೂ ಬ್ಲೇಮ್ ಮಾಡೋ ಪರಿಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ. 500,000 ತೊಗೊಂಡು ಓಟ್ ಹಾಕಿದಾಗ ನಮಗೇನು ಪ್ರಶ್ನೆ ಮಾಡೋಕ್ಕೆ ಬರ್ತದಪ್ಪ? ಇವ್ರಿಗೆ ಮತದಾರರು ಹೆಚ್ಚಾಗಬೇಕಾಗಿದೆ, ಅದು ಸತ್ಯನ. ಅದೇ ಕಾಲಕ್ಕೆ ಈ ಮತ ತೊಗೊಂಡಂಥವ್ರಿಗೆ ದುಡ್ಡು ಖರ್ಚು ಮಾಡಬೇಕಾಗಿರುತ್ತೆ. ಅದಕ್ಕೆ ಏನು ಮಾಡೋದು?